ನಮಸ್ಕಾರ ಎಲ್ಲರಿಗೂ. ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ತಿನ್ನೋಕೆ ಮಸಾಲೆ ಶೇಂಗಾ ಕಾಳು ಮಾಡತ್ತ ನೋಡ್ರಿ. ಉಪ್ಪು, ಖಾರ ಪುಡಿ, ಅರಿಶಿಣ ಪುಡಿ, ಚಾಟ್ ಮಸಾಲ, ಚಿಟಗಿ ಸೋಡಾ ಈ ಶೇಂಗಾ ಕಾಳನ್ಯಾಗ ಹಾಕೋಣ. ಒಂದು ಬೌಲ್ ಶೇಂಗಾ ಕಾಳು ತೊಗೊಂಡಿನಿ ನಾನು. ಇದಕ್ಕೀಗ ಕಡ್ಲೆ ಹಿಟ್ಟು ಹಾಕೋಣ. ಬೇಸನ್ ಭಾಳ ಹಾಕಿರ ಅವು ಗುಂಪಾಗಿ ಗಂಟಾಗಿ ಮುದ್ದೆ ಆಗಿ ಬರ್ತಾವೆ. ಒಂದು ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಹಾಕೀನಿ ಹಿಟ್ಟು. ಸೊ ತಟ್ಟಗೆ ನೀರು ಹಾಕಿ ಇದನ್ನ ಚೆಂದ ಕಲಿಸ್ಕೊಳೋಣ. ಎಲ್ಲ ಶೇಂಗಾ ಕಾಳಿಗೂ ಹಿಟ್ಟು ಹತ್ತಂಗೆ ಕಲಿಸ್ಕೊಳೋಣ. ಉಪ್ಪು, ಖಾರ, ಅರಿಶಿನ, ಹಿಟ್ಟು, ಚಾಟ್ ಮಸಾಲ, ಸೋಡಾ ಎಲ್ಲ ಹತ್ತಬೇಕು. ಈ ಥರ ಕಲಿಸ್ಕೊಳೋಣ. ಇವನ್ನ ಆಲ್ರೆಡಿ ನಾನು ಬಾಳಿಗೆ ಕಾಯಕಟ್ಟೇನಿ. ಸಣ್ಣ ಉರಿ ಇಟ್ಕೊಂಡು ಕಾಳನ್ನು ಬಿಡಿಯಾಗಿ ಹಾಕಿ ಕರಿಬೇಕು. ಇಲ್ಲಿ ಸ್ಕಿಪ್ ಆಗೈತಿ, ಮುಂದೆ ತೋರ್ಸೇನಿ ಕರಿಯೋದು. ಸೂಪರ್ ಟೇಸ್ಟಿಯಾದಂಥ ಒಂದು ಮಸಾಲ ಶೇಂಗಾ ಕಾಳು ರೆಡಿ ಆಗ್ತಾವೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ. ಇವು ಭಾಳ ರುಚಿ ಆಗ್ತಾವೆ. ತಿಂದಷ್ಟು ತಿನ್ಬೇಕನ್ನಿಸ್ತತಿ. ಬಿಡಿಯಾಗಿ ಹಾಕಿ ತೋರಿಸ್ತಾನೆ. ಈಗ ಎಣ್ಣೆಯೊಳಗೆ ಕರ್ದು ತೋರಿಸ್ತಾನೆ ನಿಮಗೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನೋಡಿರಿ, ಈ ಥರ ಬಿಡಿಯಾಗಿ ಬಿಡಬೇಕು. ಸಣ್ಣ ಉರಿಯೊಳಗೆ ಇವನ್ನ ಜಾರಿ ಸೌಟ್ಲೆ ಕೆಳಗೆ ಮೇಲೆ ಮಾಡ್ತಾ ಬೇಯಿಸ್ಕೊಂಡು ತೆಗಿಬೇಕು. ಐದು ನಿಮಿಷದಾಗ ಮಾಡ್ಬೋದು ಪಟ್ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು. ಭಾಳ ಅಂದ್ರೆ ಭಾಳ ರುಚಿಯಾಗ್ಯವು. ನೀವು ಮಾಡಿರಿ. ಅತಿಯಾಗಿ ಹಿಟ್ಟು ಹಾಕಿದ್ರೆ ಅವು ಮುದ್ದೆ ಆಗಿಬಿಡ್ತಾವೆ, ಗುಂಪಿಯಾಗಿ ಬೀಳ್ತಾವೆ. ಇವು ಹೆಂಗೆ ಬಿಡಿಯಾಗಿ ಅದಾವೆ ನೋಡ್ರಿ. ಬಿಡಿಯಾಗಿ ಬಿಟ್ಟು ಕರೆದು ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.